ಯುಗ ಯುಗಾದಿ ಕಳೆದ್ರು ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂತಹ ಮಾತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಯುಗಾದಿ ಹಬ್ಬ ಬಂತು ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ನೆನಪಾಗೋದು ಈ ಬೇವು ಬೆಲ್ಲ ಜೊತೆಗೆ ಎಣ್ಣೆ ಸ್ನಾನ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯುಗಾದಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಈ ದಿನವನ್ನ ನಾವು ಯಾವ ರೀತಿಯಾಗಿ ಹಬ್ಬದ ರೀತಿಯಾಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಈ ಬಾರಿ ಬಹಳ ವಿಭಿನ್ನ ಅಂತ ಹೇಳಲಾಗ್ತಾ ಇದೆ. ಈ ವರ್ಷದ ಯುಗಾದಿ ಯಾಕೆ ವಿಭಿನ್ನ ಅಂತ ಹೇಳಿದ್ರೆ ಪರಾಭವ ನಾಮ ಸಂವತ್ಸರ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಬಹಳಷ್ಟು ವಿಭಿನ್ನ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ನೋಡಿ, ಈ ಬಾರಿ ಯುಗಾದಿ ಕೇವಲ ಪಂಚಾಂಗದ ರೀತಿಯಾಗಿ ನಾವು ಬದಲಾವಣೆ ಕಾಣ್ತಾ ಇಲ್ಲ, ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಇರುವಂತಹ 12 ರಾಶಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ. ಒಂದಷ್ಟು ಜನಕ್ಕೆ ಖುಷಿ ವಿಚಾರ ಆಯಿತು ಅಂತಂದ್ರೆ ಇನ್ನೊಂದಷ್ಟು ಜನಕ್ಕೆ ಒಂದಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಇನ್ನೊಂದಷ್ಟು ಮಂದಿಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದೀವಿ. ಹಾಗಿದ್ರೆ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಮತ್ತೆ ಮಿಶ್ರ ಫಲ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಮತ್ತೆ ಒಂದಷ್ಟು ಪವಾಡಗಳು ಕೂಡ ಆಗತ್ತೆ, ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗತ್ತೆ ಅಂತ ಹೇಳಿ ಈ ಹಿಂದೆಯಿಂದಲೂ ಗುರುಜಿಯವರು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಮತ್ತೆ ರೈತರ ಜೀವನದಲ್ಲಿ ಬದಲಾವಣೆಗಳು ಕೂಡ ಆಗತ್ತೆ. ಈ ಬಾರಿ ಯುಗಾದಿ ಆದ ನಂತರ ಹೊಸದನ್ನ ನಾವು ಕೂಡ ಕಾಣ್ತಾ ಹೋಗ್ಬೋದು. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ನ ಸಂಸ್ಥಾಪಕರು ಮತ್ತೆ ಕಾಲಜ್ಞಾನಿ ರಾಜಋಷಿ ಪ್ರೈವೇಟ್ ಲಿಮಿಟೆಡ್ ನ ಸಂಸ್ಥಾಪಕರಾಗಿರುವಂತಹ ಕಾಲಜ್ಞಾನಿ ರಾಜಋಷಿ ಶ್ರೀ ಕಿರಣ್ ಗುರುಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನೋಡಿ, ಪ್ರತಿ ವರ್ಷವೂ ಕೂಡ ನಾವು ಯುಗಾದಿ ಹಬ್ಬವನ್ನ ಮಾಡ್ತಾನೆ ಬಂದಿದ್ದೀವಿ. ಅದೇ ರೀತಿಯಾಗಿ ಯುಗಾದಿ ಹಬ್ಬ ಹತ್ತಿರ ಆಗ್ತಾನೆ ಇದೆ. ಈ ವರ್ಷದ ಯುಗಾದಿ ಈ ಪರಾಭವ ನಾಮ ಸಂವತ್ಸರ ಅಂತ ನಾವೇನ್ ಕರಿತಾ ಇದ್ದೀವಿ, ಯಾಕೆ ಅಷ್ಟೊಂದು ವಿಭಿನ್ನವಾಗಿದೆ? ಈ ಪರಾಭವ ನಾಮ ಸಂವತ್ಸರದ ಅರ್ಥ ಏನು, ಮತ್ತೆ ಈ ಬಾರಿ ಹೇಗಿರುತ್ತೆ ಅಂತ ಹೇಳಿ. ಸರಿ, ಈ ಒಂದು ಪರಾಭವ ನಾಮ ಸಂವತ್ಸರವನ್ನು ನಾನು ಆಡು ಭಾಷೆಯಲ್ಲಿ ಶೈಲಿಯಲ್ಲಿ ಇದನ್ನು ಒಂದು ವಿವರಣೆ ಕೊಡ್ತೀನಿ. ಇದರಲ್ಲಿ ಮಂತ್ರಿ, ರಾಜ ಮತ್ತು ಮಂತ್ರಿ ಎಲ್ಲ ಒಂದು ಗುಣಧರ್ಮನ ಒಂದು ಕನ್ಸೋಲೇಟ್ ಮಾಡಿ ಒಂದು ಆಡು ಭಾಷೆಯಲ್ಲಿ ಹಿಂದಿಂದ ನಾವು ನೋಡ್ಬೋದು. ಚಿಕ್ಕ ಬಾಲ ವಯಸ್ಸಲ್ಲಿ ನಮ್ಮ ಗಲ್ಲಿಗಳಲ್ಲಿ ಕೂಡ ಆ ಸಂವತ್ಸರ ಫಲವನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ಶೈಲಿ, ಆಡು ಭಾಷೆ ಶೈಲಿಯಲ್ಲಿ ಹೇಳ್ತಾ ಇದ್ದೀನಿ. ಬಂದೈತೆ ಪರಾಭನಾಮ ಸಂವತ್ಸರ ಬಂದೈತೆ, ಪರಾಭನಾಮ ಸಂವತ್ಸರ ಬಂದೈತೆ, ಅಹಂಕಾರಿಗಳ ಅವನತಿ ಆರಂಭ ಶುರು ಆಗೈತೆ. ಬಂದೈತೆ ಪರಾಭನಾಮ ಸಂವತ್ಸರ, ಗುಪ್ತ ರಹಸ್ಯಗಳು ಬಹಿರಂಗವಾಗುವ ಕಾಲ ಶುರು ಆಗೈತೆ. ಬಂದೈತೆ ಪರಾಭವ ನಾಮ ಸಂವತ್ಸರ, ಅಧರ್ಮಕ್ಕೆ ಪರೀಕ್ಷೆಗೆ ಕಾಲ ಶುರು ಬಂತು. ಬಂದೈತೆ ಪರಾಭನಾಮ ಸಂವತ್ಸರ, ಧರ್ಮದ ದೀಪ ಮತ್ತೊಮ್ಮೆ ಪ್ರಜ್ವಲಿಸುವುದು ನಿಶ್ಚಿತ. ಬಂದೈತೆ ಪರಾಭವ ನಾಮ ಸಂವತ್ಸರ, ಸತ್ಯದ ಬೆಳಕು ಲೋಕವನ್ನು ಆವರಿಸುವುದು ನಿಶ್ಚಿತ. ಬಂದೈತೆ ಪರಾಭನಾಮ ಸಂವತ್ಸರ, ಅಹಂಕಾರದ ಸಿಂಹಾಸನ ಕುಸಿದೈತೆ. ಬಂದೈತೆ ಪರಾಭನಾಮ ಸಂವತ್ಸರ, ಕಾಲಚಕ್ರದ ಕಠಿಣ ತೀರ್ಪು ಶುರುವಾಗೈತೆ. ಬಂದೈತೆ ಪರಾಭವನಾಮ ಸಂವತ್ಸರ, ದುಷ್ಟರಿಗೆ ಭಯ ಸಜ್ಜನರಿಗೆ ಜಯ. ಬಂದೈತೆ ಪರಾಭನಾಮ ಸಂವತ್ಸರ, ಕಾಲದ ನ್ಯಾಯ ತಪ್ಪದು. ಇದು ನಮ್ಮ ಒಂದು ಆಡು ಭಾಷೆಯಲ್ಲಿ, ನಮ್ಮ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಹೇಳುವಂತಹ ಇದೊಂದು ಸಂವತ್ಸರ ಫಲವನ್ನು ಹೇಳಿದ್ದೀನಿ. ಈಗ ಮುಂದೆ ಬರ್ತದಂಗೆ ಈ ಜ್ಯೋತಿಷ್ಯ ಪ್ರಕಾರವನ್ನು ಯಾವಾಗ ಶುರು ಆಗುತ್ತೆ ಯುಗಾದಿ, ಯಾವಾಗ ಆಚರಣೆ ಮಾಡಬೇಕಂತ ಕೂಡ ಹೇಳ್ತಾ ಹೋಗ್ತೇನೆ. ಓಕೆ ಗುರುಜಿ, ಪ್ರತಿ ವರ್ಷ ಯುಗಾದಿ ಹಬ್ಬ ಬಂದೇ ಬರುತ್ತೆ. ಆ ಯುಗಾದಿ ಹಬ್ಬಗಳಿಗೂ ಮತ್ತೆ ಈ ವರ್ಷ 2026ರ ಈ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬಕ್ಕೂ ಇರುವಂತಹ ವ್ಯತ್ಯಾಸವೇನು ಅಂತ? ಸರಿ, ಈ ಪರಾಭನಾಮ ಸಂವತ್ಸರ ಇದು ನಾನು ಮೊದಲಿಂದ ಹೇಳ್ದಂಗೆ ಇಯರ್ ಆಫ್ ಪ್ಯೂರಿಫಿಕೇಷನ್ ಆ್ಯಂಡ್ ಎಕ್ಸ್ಪೋಸ್ ಅಂತ ಹೇಳ್ತಾ ಹೋಗ್ತೀವಿ. ದಶಕಗಳಿಂದ ಒಂದು ಪ್ರಪಂಚದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥವರು, ರಾಜಕೀಯದಲ್ಲಾಗಲಿ ಅಥವಾ ನಟನೆಯಲ್ಲಾಗಲಿ ಅಥವಾ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿದಂಥವ್ರು. ಆದರೆ ಎಷ್ಟು ಜನ ನಾಟಕೀಯ ರೂಪದಲ್ಲಿ ಬದುಕ್ತಾ ಇದ್ದಾರೋ ಅವರೆಲ್ಲರೂ ಎಕ್ಸ್ಪೋಸ್ ಆಗ್ತಾರೆ ಅಂತ ಹೇಳಿದ್ದೆ. ಸೊ ಅದೇ ಕೂಡ ಇದು ಪರಾಭವ ನಾಮ ಸಂವತ್ಸರದಂದರೆ ಅಂಧಕಾರ ಸರಿದು ಒಂದು ಜ್ಞಾನೋದಯ ಆಗುವಂಥದ್ದು, ಧರ್ಮದ ಜ್ಯೋತಿ ಇಡೀ ಜಗತ್ತಿಗೆ ಬೆಳಕುವಂತಹ ಸಂವತ್ಸರ ಇದಾಗಿದೆ. ಓಕೆ, ಸಾಮಾನ್ಯವಾಗಿ ಹೇಳ್ತಾರೆ ಸತ್ಯದ ಉದಯ ಅಸತ್ಯದ ಈ ಒಂದು ಪತನ ಅನ್ನುವಂತಹ ಘೋಷವಾಕ್ಯಗಳನ್ನ ಕೂಡ ಪ್ರತಿ ಬಾರಿಯೂ ಕೂಡ ನಾವು ಕೇಳ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಅದನ್ನ ಕೇಳ್ತಾ ಇದ್ದೀವಿ. ಹಾಗಿದ್ರೆ ಈ ಯುಗಾದಿ ಹಬ್ಬದಂದು ಏನೇನು ಮಾಡಿದ್ರೆ ನಮಗೆ ಒಳಿತಾಗತ್ತೆ ಅಂತ ಹೇಳಿ ಗುರುಜಿ. ಸರಿ ಅಮ್ಮ, ಇದು ಯುಗಾದಿ 19 ಮಾರ್ಚ್ 2026 ಗುರುವಾರದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ತಿಥಿ ಚೈತ್ರ ಶುಕ್ಲ ಪ್ರತಿಪದ ಶುರುವಾಗುತ್ತೆ. ಮತ್ತು ಆ್ಯಕ್ಚುಲಿ ಇದು ಪ್ರತಿಪದ ಆರಂಭವಾಗುವುದು 18 ಮಾರ್ಚ್ ರಾತ್ರಿ
8 ಗಂಟೆ ಹೊಡೆದು 55 ನಿಮಿಷಕ್ಕಾಗುತ್ತೆ. ಮತ್ತು ಬೆಳಗ್ಗಿನ ಜಾವ 19 ಮಾರ್ಚ್ ಸುಮಾರು ಸಂಜೆ 6 ಹೊಡೆದು 47 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹೀಗಾಗಿ ನಾವು 19 ಮಾರ್ಚಕ್ಕೆ ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಇದು ಯುಗಾದಿ ಪರಾಭನಾಮ ಸಂವತ್ಸರ ಯಾವ ಥರ ಅಂದರೆ ಅಹಂಕಾರದ ಪತನ, ಧರ್ಮದ ಉದಯ ಅಂತ ನಾವು ಇದನ್ನು ಪರಾಭವನಾಮ ಸಂವತ್ಸರ ಹೇಳ್ಕೋಬೋದು. ಓಕೆ ಓಕೆ ಹಾಗಾದರೆ ಗುರುಜಿ, ಈ 2026ರ ಯುಗಾದಿ ಯಾವ ರೀತಿಯಾಗಿ ಶುಭ ಮತ್ತು ಅಶುಭ, ಯಾವ ರಾಶಿಗೆ ಒಳಿತು ಯಾವ ರಾಶಿಗೆ ಕೆಡುಕಿದೆ ಅಂತ ಹೇಳಿ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ? ಸರಿಮ್ಮ, ಮೊದಲು ಇದರದ ಒಂದು ರಾಜನು ಯಾರು ಮತ್ತು ಮಂತ್ರಿ ಯಾರು ಇದರದ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ ಇಲ್ಲಿ. ಈ ವರ್ಷದ ರಾಜ ಬಂದ್ಬಿಟ್ಟು ಗುರುದೇವರಾಗಿರ್ತಾರೆ ಬೃಹಸ್ಪತಿ. ಯಾವಾಗ ಬೃಹಸ್ಪತಿ ರಾಜರಾಗಿರ್ತಾರೋ ಅವಾಗ ಏನಾಗುತ್ತೆ, ಧರ್ಮ ಜಾಗೃತವಾಗುತ್ತೆ, ಅಧರ್ಮ ನಾಶ ಆಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಹೋಗುತ್ತೆ, ಯಜ್ಞ ಯಾಗಾದಿಗಳು ಮತ್ತು ಸುಮಾರು ದೇವಸ್ಥಾನಗಳು ಬೆಳಕಿಗೆ ಬರುವಂಥದ್ದು, ಸುಮಾರು ದೇವಸ್ಥಾನಗಳು ಕನ್ಸ್ಟ್ರಕ್ಷನ್ ಆಗಿದ್ದು ಕೂಡ ಓಪನಿಂಗ್ ಆಗುವಂಥದ್ದು, ಸುಮಾರು ವೇದ ಪಾಠಶಾಲೆಗಳು ಓಪನಿಂಗ್ ಆಗುವಂಥದ್ದು, ವೈದಿಕ ಕ್ರಿಯೆಯಲ್ಲಿ ವೈದಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳಂಥವರಾಗೋದು, ಮೆಡಿಟೇಷನ್ನು ಧ್ಯಾನ ಇದರಲ್ಲಿ ಜಾಸ್ತಿ ಜನಗಳು ತೊಡಗುವಂಥದ್ದು. ಸೊ ಆಧ್ಯಾತ್ಮಿಕ ರೂಪದಲ್ಲಿ ಮತ್ತು ಧರ್ಮದ ರೂಪದಲ್ಲಿ ಇದು ತುಂಬಾ ಗುರುದೇವರು ಒಳ್ಳೆಯ ಫಲವನ್ನು ಕೊಡ್ತಾರೆ. ಅದರಂಗೆ ಈಗ ಮಂತ್ರಿ ಬಂದ್ಬಿಟ್ಟು ಕುಜದೇವರಾಗ್ತಾರೆ. ಇಲ್ಲಿ ಕುಜದೇವರು ಮಂತ್ರಿ ಆಗೋದ್ರಿಂದ ಏನಾಗುತ್ತೆ, ವಿಶೇಷವಾಗಿ ಆಡಳಿತದಲ್ಲಿ ಕಠಿಣವಾದಂಥ ನಿರ್ಧಾರ, ಸೇನಾ ಮತ್ತು ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ ಮತ್ತು ಪೊಲೀಸ್ ಫೋರ್ಸು ಮತ್ತು ಒಟ್ಟಿನಲ್ಲಿ ನ್ಯಾಯಾಂಗ ಸಂಬಂಧಪಟ್ಟದಲ್ಲಿ ಮಹತ್ವದ ತೀರ್ಪು ಆಗೋದಾಗಲಿ ಮತ್ತು ಬದಲಾವಣೆಗಳಾಗೋದಾಗಲಿ, ಸೊ ಹೆಚ್ಚು ಕಡಿಮೆ ರಾಜಕೀಯದಲ್ಲಿ ಸುಮಾರು ಪರಿವರ್ತನೆಯನ್ನು ಈ ನಮಗೆ ಕುಜದೇವರು ಕೊಡುವಂತಾಗಿದೆ. ಓಕೆ, ಹಾಗಿದ್ರೆ ಯಾವ ರಾಶಿ ಒಳಿತು, ಯಾವ ರಾಶಿಗೆ ಅಶುಭ, ಮತ್ತು ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ ಅಂತ ಹೇಳಿ? ಸರಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ, ತುಂಬ ಎಕ್ಸಲೆಂಟ್ ಇದೆ. ಯಾವುದೆಲ್ಲ ಒಂದು ಮಣ್ಣು ಹಿಡಿದ್ರೂ ಹೊನ್ನಾಗುವಂಥ ಸಮಯ ಅಂತಾರಲ್ಲ, ಆ ಥರ ತುಂಬಾ ಒಂದು ನೀವು ಬಯಸಿದಕ್ಕಿಂತನೂ ಜಾಸ್ತಿ ಸಿಗುವಂತಹ ಸಮಯ. ಆದರೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ತುಂಬ ಜಾಗೃತವಾಗಿರಬೇಕು. ಯಾವುದಕ್ಕೆ ನೀವು ಯಾವುದೋ ಡಿಸಿಷನ್ ತೊಗೋಬೇಕಾದಾಗ, ಮಾತಾಡಬೇಕಾದಾಗ ತುಂಬಾ ಜಾಗೃತ ಆಗಿರಬೇಕಾಗುತ್ತೆ. ಯಾಕೆಂದರೆ ಯಾವೆಲ್ಲ ಶತ್ರುಗಳು ನಿಮ್ಮ ಮೇಲೆ ಬೀಳ್ತಾರೋ ಅವ್ರು ಆಟೋಮೆಟಿಕ್ಕಾಗಿ ತಮ್ಮಿಂದ ತಾವೇ ಹೋಗ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕಂತಿದ್ದೀರಲ್ಲ, ಒಟ್ಟಿನಲ್ಲಿ ನೀವು ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಂಡ್ರೆ ಸಾಕು, ಅದೇ ನಿಮಗೆ ಡಬಲ್ ಶಕ್ತಿ ವರ್ಧಕ. ಇನ್ನು ವೃಷಭ ರಾಶಿಯಲ್ಲಿ ಹೇಗಿರುತ್ತೆ ಅಂದರೆ ಆರ್ಥಿಕ ಸ್ಥಿತಿ ಒಂದು ಸ್ಟೇಬಲ್ ಆಗಿರುತ್ತೆ ಮತ್ತು ಅವರು ಎಷ್ಟೋ ಪ್ರಯತ್ನ ಪಟ್ಟಿದ್ರೂ ಕೂಡ ಮುಂದೆ ಹೋಗುವಂಥದ್ದಾಗಲಿ ಅಥವಾ ಅತ್ಲಾಗ ಲಾಸು ಆಗೋಲ್ಲ, ಇತ್ಲಾಗ ಬೆನಿಫಿಟು ಆಗೋಲ್ಲ, ಒಂದು ಸ್ಟೇಬಲ್ ಆಗಿರುವಂತಹ ಒಂದು ವರ್ಷ. ಅದರಲ್ಲಿ ಕುಟುಂಬದಲ್ಲಿ ಅವರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ತುಂಬ ಕುಟುಂಬದಲ್ಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಹಂಗೆ ಕುಟುಂಬದಲ್ಲಿ ಸಂತೋಷವನ್ನು ಕಾಣುವಂಥ ಸಮಯ ಅವ್ರಿಗಾಗುತ್ತೆ. ಅದರಲ್ಲದೆ ಅವರು ಆರೋಗ್ಯ ರೀತಿಯಿಂದ ಸ್ವಲ್ಪ ಜಾಗೃತನಾಗೇ ಇರಬೇಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿ ಏನಂದರೆ ಒಂದು ಮೀಡಿಯಾ, ಟೆಕ್ನಾಲಜಿ, ರಿಟರ್ನ್ ಮೀಡಿಯಾ. ಸೊ ಇವರಿಗೆ ಈ ರಾಶಿಯವರು ಯಾರಾದರೂ ಮಿಥುನ ರಾಶಿಯಲ್ಲಿ ಇದ್ದರೆ ಅಂತಂದರೆ ಅವ್ರಿಗೆ ತುಂಬಾ ಎಕ್ಸಲೆಂಟ್ ಆಗಿರುವಂತಹ ವರ್ಷ ಇದಾಗಿದೆ. ಯಾಕೆಂದರೆ ಇಲ್ಲಿ ಬುದ್ಧಿಯಿಂದ ಅಥವಾ ಒಂದು ಲೇಖನಿಯಿಂದ ಬರೆಯುವಂಥದ್ದು, ಆ ಒಂದು ಆರ್ಟಿಕಲ್ಸ್ ಆಗ್ಬೋದು, ಡಿಜಿಟಲ್ ಮೀಡಿಯಾಗಳಾಗ್ಬೋದು, ಇವಾಗ ಬಂದಿರುವಂಥ ಟೆಕ್ನಾಲಜಿಗಳಾಗ್ಬೋದು, ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಂತಹ ಜನಗಳು ಈ ಒಂದು ಮಿಥುನ ರಾಶಿಯವರಿದ್ದರೆ ಆಗಿದ್ದರೆ ತುಂಬಾ ಒಂದು ಉನ್ನತ ಸ್ಥಿತಿಗೆ ಹೋಗುವಂಥದ್ದು. ಗುರುಜಿನ ಮುಂದಿನ ರಾಶಿ ನಾನು ನೋಡ್ತಾ ಹೋಗೋದಾದರೆ ಕಟಕ ರಾಶಿ ಬಗ್ಗೆ ತಿಳಿಸ್ಕೊಡಿ. ಸರಿಮ್ಮ, ಕಟಕ ರಾಶಿಯವರು ಇವರು ಒಂದು ಜೀವನದಲ್ಲಿ ತುಂಬಾ ಈ ಕೇರ್ಫುಲ್ ಆಗಿರುವಂಥ ಸಮಯ. ಯಾಕೆಂದರೆ ಸುಮಾರು ಒಂದು ಗುರು ಹಿರಿಯರನ್ನು ಅಥವಾ ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನು ಮತ್ತು ಪ್ರೀತಿ ಪಾತ್ರರಿಗೆ ತುಂಬ ಕೇರ್ಫುಲ್ಲಾಗಿ ಅವರೊಟ್ಟಿಗೆ ನಡ್ಕೊಳ್ಳುವಂಥದ್ದು. ಯಾಕೆಂದರೆ ಈ ವರ್ಷದ ಅಂತ್ಯದಲ್ಲಿ ಸುಮಾರು ನಿಮ್ಮಿಂದ ದೂರ ಆಗೋ ಸಾಧ್ಯತೆಗಳಿದೆ. ವ್ಯವಹಾರಾದಿಗಳು ಏನಾದರೂ ಮಾಡಬೇಕಂದ್ರೂ ಕೂಡ ಜಾಗೃತ ಆಗಿರಬೇಕು, ಹುಷಾರದಿಂದಿದ್ದು ನೀವು ಹೆಜ್ಜೆಯನ್ನು ಇಡಬೇಕು. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಸಿಂಹರಾಶಿ ಅನ್ನೋದು ಈ ಸಾರಿ ತುಂಬಾ ಎಕ್ಸಲೆಂಟ್ ಆಗಿದೆ. ನಾಯಕತ್ವ ಮತ್ತು ಗೌರವ ಹೆಚ್ಚಾಗೋದು. ನೀವು ಯಾವುದೇ ಥರನಾದ ಏನಾದರೂ ಒಂದು ಗೌರ್ಮೆಂಟಲ್ಲಿ ಏನಾದರೂ ಒಂದು ಉದ್ಯೋಗ ಮಾಡ್ತಾಯಿದ್ದರೆ ಅದು ಗೌರ್ಮೆಂಟಿಂದ ನಿಮಗೆ ತುಂಬ ಒಂದು ದೊಡ್ಡ ಸ್ಥಾನಮಾನ ಸಿಗುವಂಥದ್ದು, ಉದ್ಯೋಗದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ರಗತಿ ಆಗುವಂಥದ್ದು, ಬಡ್ತಿ ಆಗುವಂಥದ್ದು ಮತ್ತು ಒಂದು ಗೌರ್ಮೆಂಟಿಂದ ತುಂಬ ಮಾನ್ಯತೆ ಬರುವಂಥದ್ದು. ನೀವು ಯಾವುದೋ ಥರ ಒಂದು MLA MP ಅಥವಾ ಯಾವುದೇ ಒಂದು ಪೊಲಿಟಿಕ್ಸಲ್ಲಿ ನೀವು ಮುಂದೆ ಹೋಗ್ತೀರಿ ಅಂತಂದರೆ ಈ ರಾಶಿಯವರಿಗೆ ಈ ಸರಿ ಮಾತ್ರ ನಾಯಕತ್ವ ಪಕ್ಕ ಸಿಗುತ್ತೆ. ಅದಲ್ಲದೆ ಇವರು ಈ ಸಿಂಹ ರಾಶಿ ಹೆಸರಿಗೆ ತಕ್ಕಂತೆ ಇವರು ಕೂಡ ಸಿಂಹ ಗರ್ಜನೆ ಮಾಡ್ಕೊಂಡಿರ್ತಾರಮ್ಮ ಈ ವರ್ಷ. ಗುರುಜಿ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡಿ. ಸರಿಯಮ್ಮ,
ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ, ಒಂದು ಅವ್ರು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಇದು ಗೌರ್ಮೆಂಟ್ ಆದರೂ ಅಷ್ಟೇ, ಐ ಟಿಯಲ್ಲಾದರೂ ಅಷ್ಟೇ, ಇವು ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಒಂದು ಚಿಂತೆ ಮಾಡಬೇಕು, ನಿಮ್ಮ ಆರೋಗ್ಯ ಬಗ್ಗೆ ಕಾಳಜಿ ಮಾಡಬೇಕು. ತುಂಬ ಒಂದು ಪರಿಶ್ರಮವನ್ನು ಪಡ್ತಾನೇ ಇರ್ತೀರ. ಅಂಥವ್ರಿಗೆ ನಿಧಾನಗತಿಯಿಂದ ಒಂದು ಫಲ ಸಿಗುವಂಥ ಸಾಧ್ಯತೆ ಇದೆ. ಅದಲ್ಲದೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುವಂಥ ಸಾಧ್ಯತೆ ಇದೆ. ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ರೆಸ್ಪೆಕ್ಟ್ಫುಲ್ ಆಗಿರುವಂಥ ವರ್ಡನ್ನು ಯೂಸ್ ಮಾಡಿ. ಮತ್ತು ಅದರಿಂದ ನಿಮ್ಮ ದಾಂಪತ್ಯ ಜೀವನ ಕೂಡ ಚೆನ್ನಾಗಿಟ್ಕೊಳ್ಬೋದು. ಅದಕ್ಕೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾವುದೇ ಏರುಪೇರು ಆಗದೇ ಇರಬೇಕಾದಾಗ ನೀವು ಮಾತಲ್ಲಿ ಒಂದು ನಿಗಾ ಇಡುವಂಥದ್ದು. ಓಕೆ, ಇನ್ನು ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಸರಿ, ಈ ತುಲಾ ರಾಶಿಯವರು ಇಷ್ಟು ದಿನ ಅವರೇ ಏನೋ ಒಂದು ವ್ಯವಹಾರ ಮಾಡಬೇಕು, ಏನೋ ಒಂದು ಬಿಸ್ನೆಸ್ ರೆಡಿ ಮಾಡಬೇಕು, ಅಥವಾ ಏನೋ ಒಂದು ಬೈಕಲ್ಲಿ ಇರ್ತಾರೆ. ಅಂಥವ್ರಿಗೆ ಈ ತುಲಾ ರಾಶಿಯವರಿಗೆ ವಿಶೇಷವಾಗಿ ಎಲ್ಲ ಥರ ಒಂದು ಹೊಸ ಓಪನಿಂಗ್ ಶುರು ಮಾಡಬಹುದು. ಆದರೆ ಅದು ನಿಧಾನಗತಿಯಲ್ಲಿ ಚಲಿಸುತ್ತೆ. ಆದರೆ ಸೋಲಿಲ್ಲ, ಒಂದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ಅದಲ್ಲದೆ ನೀವು ಹಣಕಾಸಿನ ವಿಷಯದಲ್ಲಿ ತುಂಬ ಜಾಗೃತವಾಗಿರಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು. ಯಾಕೆಂದರೆ ಇವಾಗ ಯಾವುದೋ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದಾಗಲೂ ಕೂಡ ಅಲ್ಲಿ ನೀವು ಬೇಬಿ ಸ್ಟೆಪ್ ಇಡಬೇಕು. ಸಡನ್ನಾಗಿ ನೀವು ಹೊಸ ಇನ್ವೆಸ್ಟ್ ಮಾಡಿ ನಿಮ್ಮದೇ ಒಂದು ಊಹಾಲೋಕದಲ್ಲಿ ದೊಡ್ಡ ಪ್ರಮಾಣಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಈಡೇರದೇ ಇದ್ದಾಗ ನಿಮ್ಮ ಆರ್ಥಿಕ ನಷ್ಟ ಆಗೋ ಸಾಧ್ಯತೆ ಇದೆ. ಸೊ ಈ ಹೊಸದು ಇನ್ವೆಸ್ಟ್ಮೆಂಟ್ ಮಾಡಿದಾಗಲೂ ಕೂಡ ಬೇಬಿ ಸ್ಟೆಪ್ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಸಾಧನಾ ವರ್ಷ ಇದು. ಅಂದರೆ ತುಂಬ ಗುಪ್ತವಾದಂತಹ ವಿದ್ಯೆಯನ್ನು ಒಲಿದು ಬರುವಂಥದ್ದಲ್ಲಿ, ಗುಪ್ತ ವಿದ್ಯೆಯಲ್ಲಿ ಸಾಧನೆ ಮಾಡುವಂಥದ್ರಲ್ಲಿ ಯಾರೆಲ್ಲ ಸಾಧಕರು ಇರ್ತಾರೆ, ಕೆಲವೊಬ್ಬರು ಸಾಧಕರು ಈ ವಿದ್ಯೆ ಸಾಧನೆ ಮಾಡಬೇಕು ಅಥವಾ ಆ ವಿದ್ಯೆಯಲ್ಲಿ ಏನಾದರೂ ಪಡ್ಕೊಳ್ಬೇಕು ಅಂತಿರ್ತಾರೆ. ಅದು ಅಲ್ಲದೆ ಕೆಲವೊಬ್ಬರೆಲ್ಲ ಒಂದು ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಕೂಡ ಬರೀಬೇಕು ಅಂತಿರ್ತಾರೆ. ಅಥವಾ ವಿದ್ಯಾರ್ಥಿ ಅಂದರೆ ಯಾವುದೇ ಫೀಲ್ಡಲ್ಲಿ ಸಾಧನೆ ಮಾಡೋಂಥವ್ರಿಗೆ ಈ ವರ್ಷ ತುಂಬ ಸಕ್ಸಸ್ಫುಲ್ ಆಗಿರುವಂಥದ್ದು, ಕಟ್ಟಿಟ್ಟ ಬುತ್ತಿ ತುಂಬ ಯಶಸ್ಸು ತನ್ನಿಂದ ತಾನೇ ಬರುತ್ತೆ. ಆದರೆ ನೀವು ಇಲ್ಲಿ ಮಾಡಬೇಕಾದದ್ದು ಏನಪ್ಪ ಅಂತಂದರೆ, ನೀವು ಏನೇ ಮಾಡಿದ್ರೂ ಕೂಡ ನೀವು ಅದನ್ನು ಗುಪ್ತಾಗಿ ಇಟ್ಕೋಬೇಕು, ನಿಮ್ಮಟ್ಟಿಗೆ ಇಟ್ಕೋಬೇಕು. ಅದನ್ನು ಬಹಿರಂಗ ಮಾಡಬಾರ್ದು. ಇವನ್ ನಿಮ್ಮ ಕಾರ್ಯಸಿದ್ಧಿ ಆದ ನಂತರನೂ ಕೂಡ ನೀವು ಯಾವ ಮಾರ್ಗದಿಂದ ನಡೆದು ಬಂದ್ರಿ ಅಂತ ಕೂಡ ಆ ಮಾರ್ಗ ಕೂಡ ಎಕ್ಸ್ಪೋಸ್ ಆಗಬಾರ್ದು. ಯಾಕಂದರೆ ಆ ಎಕ್ಸ್ಪೋಸ್ ಆಗೋದ್ರಿಂದನೇ ನೀವು ಮಾಡಿರೋ ಕೆಲಸವೂ ಕೂಡ ಹಾನಿಯಾಗುವಂಥ ಸಾಧ್ಯತೆ ತುಂಬ ಇದೆ. ಓಕೆ, ಇನ್ನು ಮುಂದಿನ ರಾಶಿ ಧನು ರಾಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ. ಧನು ರಾಶಿಯವರಿಗೆ ಆದಷ್ಟು ಮಿಶ್ರ ಫಲನೇ ಇದೆ. ಅದರಲ್ಲಿ ಧನು ರಾಶಿಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅವರು ದೂರ ದೇಶದ ಪ್ರಯಾಣ ಅಥವಾ ದೊಡ್ಡ ಉನ್ನತ ವಿದ್ಯಾಭ್ಯಾಸ ಇಷ್ಟಪಟ್ಟಿರ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಈ ವರ್ಷ ಸಕ್ಸಸ್ಫುಲ್ ಆಗಿದೆ. ಅದಲ್ಲದೆ ಕೆಲವೊಬ್ಬರು ಧಾರ್ಮಿಕ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿರ್ತಾರೆ. ಅಂಥವ್ರಿಗೆ ಏನಂದರೆ ಇವಾಗ ಆ ಟೈಮು ಅವ್ರಿಗೆ ಅಷ್ಟೊಂದು ಸರಿ ಇರಲ್ಲ. ಯಾವ ಥರ ಅಂತಂದರೆ, ಧಾರ್ಮಿಕ ಫೀಲ್ಡಲ್ಲಿ ಏನೋ ಒಂದು ದೇವಸ್ಥಾನ ಕಟ್ಟೋದಾಗಲಿ ಅಥವಾ ಏನೋ ಒಂದು ಈ ಬೇಬಿ ಸ್ಟೆಪ್ ಇಡೋದಾಗಲಿ, ದೇವ್ರಿಗೊಂದು ಒಡವೆ ಮಾಡಿಸ್ಕೊಡೋದು, ಈ ಥರ ಏನಾದರೂ ಪ್ಲ್ಯಾನಿಂಗ್ ಎಲ್ಲ ಇದ್ದವರು ಕೂಡ ಸ್ವಲ್ಪ ದಿನ ಪಾಸ್ ಆಗಬೇಕಾಗತ್ತೆ. ಸ್ವಲ್ಪ ದಿನ ಪಾಸ್ ಆಗಿ ಗ್ರಹಗಳು ಸ್ವಲ್ಪ ಚಲನೆ ಚೇಂಜ್ ಆದಾಗ ನೀವು ಮಾಡುವಂಥ ಕಾರ್ಯನ ಮುಂದುವರಿಸ್ಕೋಬೇಕು. ಆದಷ್ಟು ಎಲ್ಲರೂ ಕೂಡ ಈ ರಾಶಿಯಂದವರು ಜಾಗೃತವಾಗಿರಬೇಕು. ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ತುಂಬ ಎಕ್ಸಲೆಂಟ್ ಆಗಿರುವಂಥ ವರ್ಷ ಆಗಿದೆ. ಓಕೆ, ನಾವು ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಇನ್ನು ಮಕರ ರಾಶಿಯಲ್ಲಿ ಹೇಗಿದೆ ಅಂತಂದರೆ, ನೀವು ಮಾಡುವಂಥ ಕಾರ್ಯದಲ್ಲಿ ಎಷ್ಟೋ ಎಫರ್ಟ್ ಹಾಕಿರ್ತೀರ, ಎಷ್ಟೋ ಪ್ರಯತ್ನ ಕೂಡ ಪಟ್ಟಿರ್ತೀರ. ನಿಧಾನಗತಿಯಾಗಿ ಶುರು ಆಗ್ತಾ ಇರುತ್ತೆ, ನಿಧಾನಗತಿಯಾಗಿ ನಿಮಗೆ ಫಲ ಬರುವಂಥದ್ದಾಗಿರುತ್ತೆ. ಆದರೆ ಕೆಲಸದಲ್ಲಿ ತುಂಬಾ ಎಷ್ಟೋ ಎಫರ್ಟ್ ಹಾಕಿದರೂ ಕೂಡ ನೀವು ಮಾಡುವಂತಹ ಕಾರ್ಯದಲ್ಲಿ ನಿಧಾನಗತಿ ಕಂಡು ನಿಮಗೆ ಎಷ್ಟು ಎಫರ್ಟ್ ಹಾಕಿದಷ್ಟು ಅಷ್ಟು ಫಲ ಬರ್ದೇ ಫಲದಲ್ಲಿ ಕ್ಷೀಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಹೆಚ್ಚು ಪರಿಶ್ರಮ ಪಟ್ಟರೂ ಕೂಡ ನನಗೆ ಫಲ ಬಂದಿಲ್ಲ ಅಂತ ಬೇಜಾರಾಗಬೇಡಿ. ಅದನ್ನು ನೀವು ಮಾಡುವಂತಹ ಕೆಲಸವನ್ನು ನೀವು ಸ್ವಲ್ಪ ಶೋಧನೆ ಮಾಡ್ಕೊಳ್ಳಿ. ನಾನಿವಾಗ ಸ್ಮಾರ್ಟ್ ವರ್ಕಲ್ಲಿದ್ದೇನೋ ಹಾರ್ಡ್ ವರ್ಕಲ್ಲಿದ್ದೇನೋ ಅಂತ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಆದಷ್ಟು ಸ್ಮಾರ್ಟ್ ವರ್ಕಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೊ ಹೀಗಾಗಿ ನೀವು ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ನಿಮಗೆ ಯಶಸ್ವಿಯಾಗಿರುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಕುಂಭ ರಾಶಿಯವರು ವಿಶೇಷವಾಗಿ ಏನಂದರೆ, ಹೊಸ ಫ್ರೆಂಡ್ಸ್ಗಳು ಸಿಗುವಂಥದ್ದಾಗಲಿ, ಯಾವುದೋ ಒಂದು ಈವೆಂಟ್ಸನ್ನು ಮಾಡೋದಾಗಲಿ, ಹೊಸ ಪ್ರೋಗ್ರಾಮ್ ಮಾಡೋದಾಗಲಿ, ಕಲ್ಚರಲ್ ಪ್ರೋಗ್ರಾಮ್ ಮಾಡೋದಾಗಲಿ, ಇವೆಲ್ಲವೂ ಕೂಡ
ಕುಂಭರಾಶಿಯವರಿಗೆ ಈ ವರ್ಷ ಹೇರಳವಾಗಿ ಬರ್ತವೆ. ಅದಲ್ಲದೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋದು, ಧಾರ್ಮಿಕ ಗುರುಗಳ ಸಂದರ್ಶನ ಮಾಡ್ಕೊಳ್ಳುವಂಥದ್ದು. ಸೊ ಒಂದು ಎಲ್ಲ ರೀತಿಯಿಂದನೂ ಕೂಡ ಈ ಒಂದು ಕುಂಭರಾಶಿಯವರಿಗೆ ಈ ಸಲ ಬಲ ಇದೆ. ಅದಲ್ಲದೆ ಇವರಿಗೆ ಸೋಷಿಯಲ್ ಆ್ಯಕ್ಟಿವಿಟಿ ಅಂತಾರಲ್ಲ, ಆ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲೂ ಕೂಡ ಇವರಿಗೆ ವಿಶೇಷವಾದಂತಹ ಆಸಕ್ತಿ, ವಿಶೇಷವಾದ ಜಯ ಕೂಡ ಇವರಿಗೆ ಇರುವಂಥದ್ದು. ಓಕೆ, ಇನ್ನು ಮುಂದಿನ ರಾಶಿ ಮೀನ ರಾಶಿ ಬಗ್ಗೆ ತಿಳಿಸ್ಕೊಡಿ. ಮೀನರಾಶಿಯವರು ಆಧ್ಯಾತ್ಮಿಕದಲ್ಲಿ ತುಂಬಾ ಪ್ರಗತಿಯನ್ನು ಹೊಂದುವಂಥವ್ರು. ಈ ಮೀನರಾಶಿಯವರಲ್ಲಿ ಜಾಸ್ತಿ ಜನ ಒಂದು ಆಧ್ಯಾತ್ಮಿಕದಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಮನಃಶಾಂತಿಗಾಗಿ ಓಡಾಡಿಕೊಳ್ಳುವಂಥದ್ದು. ಯಾಕಂದರೆ ಅವರೆಲ್ಲೋ ಒಂದು ಸಮಸ್ಯೆಗಳು ಸಿಗಾಕೊಂಡ್ಬಿಟ್ಟಿರ್ತಾರೆ. ಯಾವ ಕಡೆ ಹೋದರೆ ಮನಃಶಾಂತಿ ಆಗುತ್ತೆ, ಯಾವ ಕಡೆ ಏನು ಮಾಡಿದ್ರೆ ಮನಃಶಾಂತಿ ಆಗುತ್ತೆ ಅಂತ ಈ ಥರ ಒಂದು ದಿಕ್ಕನ್ನು ಹುಡುಕಾಡ್ಕೊಂಡು ಹೋಗುವಂತಹ ಒಂದು ವರ್ಷ ಇದು. ಅದಲ್ಲದೆ ಹಣಕಾಸು ವಿಷಯ ನೋಡಿದಾಗ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಮಿಶ್ರ ಎಫೆಕ್ಟ್ ಇದೆ. ಅದಲ್ಲದೆ ಕೂಡ ನೀವು ತುಂಬಾ ಈ ಹಿಂದೆ ಎಫರ್ಟ್ ಹಾಕಿದರೂ ಕೂಡ, ದುಡ್ಡು ಕಾಸುಗಳು ಬಂದರೂ ಕೂಡ ಅದೇನಾಗುತ್ತೆ, ಅನಾಯಾಸವಾಗಿ ಒಂದಲ್ಲ ಒಂದು ಕಾರ್ಯಗಳಿಂದ ಅದು ವ್ಯಯ ಆಗ್ತಾನೆ ಹೋಗುತ್ತೆ. ಅದು ನೀವು ಹಣಕಾಸು ವಿಷಯನ ಸ್ವಲ್ಪ ಭದ್ರವಾಗಿಟ್ಕೊಳ್ಳಿ. ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಧಾರ್ಮಿಕ ಗುರುಗಳೊಟ್ಟಿಗೆ ಮೀಟ್ ಆಗುವಂಥದ್ದು, ಧಾರ್ಮಿಕದಲ್ಲಿ ತುಂಬ ಆಸಕ್ತಿ ಉಳ್ಳಂಥವ್ರು ಈ ಒಂದು ಮೀನರಾಶಿಯವರಾಗಿರ್ತಾರಮ್ಮ. ನೀವು ಹೇಳ್ತಾ ಇದ್ರಿ ಗುಪ್ತ ರಹಸ್ಯಗಳು ಬಯಲಾಗತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರಿ. ದೊಡ್ಡ ದೊಡ್ಡ ತಲೆಗಳು ಉರುಳುತ್ತೆ ಮತ್ತೆ ಈ ರಾಜರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಮುಂದುವರ್ಸ್ಕೊಳ್ತಾ ಹೋಗೋದಾದ್ರೆ ಸರಿ. ಈಗ ಫಸ್ಟ್ ನಾವು ರಾಶಿ ವಿಷಯದ ಹೇಳಬೇಕಂದ್ರೆ ನಾವೇನು ಮಾಡ್ತೀವಿ, ನಮ್ಮ ಆಶ್ರಮಕ್ಕೆ ಬಂದಾಗಲೂ ಕೂಡ ಜನಗಳು ನಾವು ಅವ್ರಿಗೆ ಯಾವುದೇ ಥರ ಕೆಟ್ಟದ್ದು ನಮ್ಮ ಕಂಡೋಗಲು ಕೂಡ ನಾವು ಅವ್ರಿಗೆ ಕೆಟ್ಟದ್ದು ಅಂತ ಹೇಳಕ್ಕೆ ಹೋಗಲ್ಲ. ಕಾರಣ ಏನು ಗೊತ್ತಾ, ಅವ್ರಿಗೆ ಯಾವತ್ತೂ ನಾವು ಅವ್ರು ನೊಂದು ಬಂದಿರ್ತಾರೆ. ಅವರು ಕೆಟ್ಟದ್ದು ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಬೂಸ್ಟಪ್ ಆಗುವಂಥ ವಿಷಯಗಳನ್ನ ಹೇಳಿ, ಬೂಸ್ಟಪ್ ಆಗುವಂಥ ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ನಾವು ಅವ್ರಿಗೆ ಕಳಿಸ್ತಾ ಇರ್ತೀವಿ. ಅದರಲ್ಲಿ ತುಂಬಾ ಸಮಸ್ಯೆ ಇದ್ದಾಗ ಅವ್ರಿಗೆ ಯಾಗಗಳಂತೂ ಕೂಡ ನಾವು ಸೂಚಿಸ್ತಾ ಇರ್ತೀವಿ. ಹಂಗಾಗಿ ಕೆಲವೊಂದು ಟೈಮಲ್ಲಿ ನಾವು ಅವರಿಗೆ ಇರುವಂಥ ಸತ್ಯವನ್ನು ಮುಚ್ಚಿಟ್ಟು ಕೆಲವೊಂದು ನಾವು ಹೇಳಲು ಇಷ್ಟಪಡಲ್ಲ. ಅವರು ಒಂದು ಟೈಮಲ್ಲಿ ಗುರುಗಳ ನೀವು ಏನೋ ಹೇಳ್ತೀರಾ, ಸುಳ್ಳು ಹೇಳ್ತೀರಾ ಅಂದರೂ ಪರವಾಗಿಲ್ಲ, ಬಟ್ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇರ್ತೀವಿ. ಸೊ ಈ ನಿಟ್ಟಲ್ಲಿ ಕೂಡ ನಾವು ಯುಗಾದಿಯಿಂದ ಕೂಡ ಕೆಲವೊಂದು ಪಾಸಿಟಿವ್, ಯಾಕಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ ಯುಗಾದಿಯಿಂದ ಒಳ್ಳೆಯದೇ ನುಡಿಬೇಕು ಅಂತ ಹೇಳುತ್ತೆ. ಸೊ ಹೀಗಾಗಿ ಈ ಒಂದು 12 ರಾಶಿಯವರಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ, ಯಾವುದೆಲ್ಲ ಒಳಿತದೆ ಅಷ್ಟನ್ನೇ ಪಿಕ್ ಮಾಡ್ಕೊಂಡ್ಬಿಟ್ಟು ಯುಗಾದಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಯಾವಾಗಲೂ ವೈಯಕ್ತಿಕವಾಗಿ ನಾವು ಹೇಳಬೇಕಾದಾಗ ಕೆಲವೊಂದು ನೆಗೆಟಿವಿಟಿ ನಾವು 100% ಅವಾಯ್ಡ್ ಮಾಡಿ ಪಾಸಿಟಿವಿಟಿ ಮಾತ್ರ ಹೇಳ್ತೀವಿ. ಯಾವಾಗ ಇದು ಪ್ರಾಪಂಚಿಕ ಅಂತ ಬರುತ್ತೋ, ಜಾಗತಿಕ ಮಟ್ಟಕ್ಕಂತ ಬರುತ್ತೋ, ಆವಾಗ ಮುಲಾಜಿಲ್ದೇ ಕೆಟ್ಟದ್ದೇನಿದೆ ಎಲ್ಲ ಕೂಡ ಬ್ಲಾಸ್ಟ್ ಮಾಡಿ ಹಾಕ್ಬಿಡ್ತೀವಿ. ಕಾರಣ ಏನಂದರೆ ಜಗತ್ತಿಗೆ ಇದರಿಂದ ಒಳ್ಳೆಯದಾಗುತ್ತೆ, ಜಾಗೃತಾವಸ್ಥೆಯಲ್ಲಿ ಇರ್ತಾರೆ, ಜಗತ್ತು ಎಚ್ಚರಿಕೆಯಿಂದ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆಗೆಟಿವ್ ಏನೇನಿದೆ ಎಲ್ಲ ಬ್ಲಾಸ್ಟ್ ಮಾಡ್ತೀವಿ. ಅದರ ವೈಯಕ್ತಿಕ ಅಂತ ಬಂದಾಗ ನೆಗೆಟಿವನ್ನು ನಾವು ಹೇಳಲ್ಲ, ಮರೆಮಾಚಿ ಅವರಿಗೆ ಒಳ್ಳೆಯದನ್ನು ಮಾತ್ರ ಹೇಳಿ ಅವರಿಗೆ ಅದು ಸಂಕ್ಷಿಪ್ತವಾದ ಮಾರ್ಗ ಕೂಡ ತೋರಿಸಿರ್ತೀವಿ. ಆ ಮಾರ್ಗನ ಅನುಸ್ಕೊಡ್ಸ್ಕೊಂಡು ಹೋದರೆ ಅವರಿಗೆ ಮುಂದೊಂದಿನ ಗೊತ್ತಾಗುತ್ತೆ ಗುರುಗಳು ಯಾಕೆ ಈ ಮಾರ್ಗದಲ್ಲಿ ಹೇಳಿದ್ರು ನನಗೆ ಅಂತ. ಸೊ ಹಾಗೆ ಜಾಗತಿಕ ಮಟ್ಟದಲ್ಲಿ ನಾವು ಹೇಳಿದಂಥ ಭವಿಷ್ಯವಾಣಿ ಯಾವ ಥರ ಇತ್ತಂದರೆ, ಈ ಒಂದು ರೀಸೆಂಟಾಗಿ ದೇಶದ ಒಂದು ಪ್ರಮುಖ ವ್ಯಕ್ತಿಯನ್ನು ಹತನಾಗಿ ಆ ದೇಶದ ಯುದ್ಧ ಅಂದರೆ ಅಸ್ಯಾಸಿನೇಷನ್ ಕ್ಲಿಯರಾಗಿ ಹೇಳಿದ್ವಿ. ಆ ದೇಶದ ಯುದ್ಧ ಇಂಟೆನ್ಸಿಫೈ ಆಗಿ ಅಲ್ಲಿ ಪರಮಾಣು ಎಲ್ಲ ಬೀಳುತ್ತೇನೋ ಅಂತ ಭಯದಿಂದ 20-26 ವರ್ಷ ಕಾಲ ಕಳಿಲೇಬೇಕು ಅಂತ ಹೇಳ್ತೀವಿ. ಸೊ ಇವಾಗ ನೋಡ್ಬೋದು ಜಾಗತಿಕ ಮಟ್ಟದಲ್ಲಿ ದೊಡ್ಡದು ಒಂದು ಯುದ್ಧ ನಡೆದು ಒಂದು ಸುಪ್ರೀಂ ಲೀಡರ್ನ ಅಂತ್ಯವಾಗಿ ಆ ಯುದ್ಧ ಇಂಟೆನ್ಸಿಫೈ ಆಗಿ ಅಲ್ಲಿ ಅದಕ್ಕೆ ತಕ್ಕಂತೆ ಇವರು ಅಮೇರಿಕದವರು ಒಂದು ಅಣುಬಾಂಬ್ ಕ್ರಿಯೇಟ್ ಮಾಡಿ ಯಾವಾಗ ಅಣುಬಾಂಬ್ ಬೀಳುತ್ತೋ ಇರಾನ್ ಮೇಲೆ ಅಂತ ಭಯದಿಂದನೇ ಎಲ್ಲ ರಾಷ್ಟ್ರಗಳು ಕೂಡ ಭಯದಿಂದನೇ ಇವಾಗ ಬದುಕ್ತಾ ಇದ್ದೀವಿ. ಅದು ಕೂಡ ನಾವು ಹೇಳ್ತೀವಿ. ಹಿಂದೆ ಜಾಪಾನಲ್ಲಿ ಯಾವ ಥರ ಅಮೇರಿಕದವ್ರು ಬಾಂಬ್ ಹಾಕಿದ್ರು, ಅಮೇರಿಕಾನೇ ಉದ್ದೇಶ ಮಾಡಿಕೊಂಡೇ ಹೇಳಿದ್ದೆವು. ಇದೇ ಸ್ಥಿತಿ ನೋಡಿ ಇವಾಗ ಅಮೇರಿಕದವರೇ ಅಣುಬಾಂಬನ್ನು ರೆಡಿ ಮಾಡಿದ್ದಾರೆ. ಮತ್ತು ಇರಾನ್ ಕೂಡ ಚೇತಾವಣೆ ಕೊಟ್ಟಿದ್ದಾರೆ. ನಾವು ಯಾವ ಟೈಮಲ್ಲಿ ಹಾಕ್ತೀವೋ ಗೊತ್ತಿಲ್ಲ ಅಂತಲೂ ಕೂಡ ಚೇತಾವಣೆ ಡೆಡ್ಲೈನ್ ಕೂಡ ಅವ್ರು ಕೊಟ್ಟಿದ್ದಾರೆ. ಎಲ್ಲ ವಾಹಿನಿಯಲ್ಲಿ ನೋಡ್ಬೋದು. ಕೌಂಟ್ಡೌನ್ ಅಂತ ಕೂಡ ಅನ್ನೋದನ್ನು ಶುರು ಮಾಡಿದ್ದಾರೆ. ಇಂಥ ವಿಷಯಗಳನ್ನು ನಾವು ಯಾವುದು ಮುಚ್ಚುಮರೆಯದನ್ನೇ ಹೇಳ್ಬಿಡ್ತೀವಿ. ಕಾರಣ ಏನಪ್ಪ ಅಂತಂದರೆ ಜಗತ್ತು ಇದ್ರ ಬಗ್ಗೆ ಅಲರ್ಟ್ ಆಗಲಿ ಅನ್ನುವಂಥ ಉದ್ದೇಶ. ಓಕೆ. ಈಗ ಗುರುಜಿ ನೋಡಿ, ಹೊಸ ವರ್ಷ ಅಂದ ತಕ್ಷಣ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಕೆಲವರು ಬಯಸ್ತಾರೆ. ಕೆಲವರು ಕಾರ್ ತಗೊಳ್ಳೋದು, ಬೈಕ್ ತೆಗೆದುಕೊಳ್ಳೋದು, ಮನೆ ತೆಗೆದುಕೊಳ್ಳೋದು, ಅಥವಾ ಈ ಆಸ್ತಿ ಅಂತಸ್ತು ಅಂತ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಆದ್ಯತೆಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ. ಈ ಯುಗಾದಿ ಆರಂಭ ಆಗೋದಕ್ಕೂ ಮುನ್ನವೇ ಕೆಲವರು ಪರ್ಚೇಸ್ ಮಾಡೋದಿಲ್ಲ, ಯಾಕಂತಂದರೆ ಹೊಸತನವನ್ನು ಬಯಸ್ತಾರೆ. ಸೊ ಹಾಗಾಗಿ ಈ ವರ್ಷ ಯಾವ ರೀತಿಯಾಗಿ ಚೆನ್ನಾಗಿದೆ, ಈ ರೀತಿಯಾಗಿ ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಯೋಚನೆ ಮಾಡ್ತಾ ಮತ್ತು ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ. ಸರಿಮ್ಮ. ನಾನು ವರ್ಷದ ಭವಿಷ್ಯದಲ್ಲಿ ಈ ರಾಶಿಗಳ ಬಗ್ಗೆ ಒಂದು ವಿಸ್ತಾರವಾಗಿ ಹೇಳಿದ್ದೀನಿ. ಇವಾಗ ಟೈಮ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ತಕ್ಷಣ ಬ್ರೀಫಾಗಿ ಹೇಳಿರುವಂಥದ್ದು.
ಅದನ್ನು ಏನು ಹೇಳುತ್ತೆ ಇನ್ನೊಂದು ವಿಷಯಗಳಂತಂದರೆ ಖರೀದಿ ವಿಷಯ ಅಂತ ಬಂದಾಗ ನೀವು ಈ ಒಂದು ರಿಯಲ್ ಎಸ್ಟೇಟ್ ತುಂಬಾ ಒಂದು ಬೂಮ್ ಆಗುತ್ತೆ, ತುಂಬಾ ಒಂದು ಆಸ್ತಿ ಪಾಸ್ತಿ ವ್ಯವಹಾರ ಖರೀದಿಗಳಾಗೋದು ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ. ಅದಲ್ಲದೆ ನಾವು ಇನ್ನೊಂದು ವಿಷಯನ ತುಂಬಾ ಸ್ಟ್ರಾಂಗಾಗಿ ಹೇಳ್ತೀವಿ, ಉದ್ಯೋಗಾವಕಾಶದ ಪ್ರಶ್ನೆ ನೀವು ಕೇಳಿದಾಗ ನಾವು ಇದೇ ಚಾನಲ್ ಹೇಳ್ತೀವಿ, ಉದ್ಯೋಗಾವಕಾಶ ಈ ವರ್ಷ ಎಲ್ಲ ವರ್ಷಗಳಂತಲೂ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತೀವಿ. ನೀವು ನೋಡ್ಬೋದು ಕಳೆದ ತಿಂಗಳಲ್ಲೇ ಧಾರವಾಡಲ್ಲಿ ಉದ್ಯೋಗ ನಿಮಿತ್ತವಾಗಿ, ಧಾರವಾಡ ಬೀದರಲ್ಲಿ ಉದ್ಯೋಗ ನಿಮಿತ್ತವಾಗಿ ಜನಾಂದೋಲನೆ, ಅದು ವಿದ್ಯಾರ್ಥಿಗಳ ಆಂದೋಲನೆ ನಡೆಸ್ಬಿಟ್ರು. ಸೊ ಕೊನೆಯದಾಗಿ ಈ ನಮ್ಮ ಒಂದು ಸಿದ್ದರಾಮಯ್ಯ ಸರ್ಕಾರ ಎಷ್ಟೋ ಸಾವಿರ ಆ ಒಂದು ಹೊಸ ಉದ್ಯೋಗನೇ ಕೊಡ್ತೀವಿ, ಕ್ರಿಯೇಟ್ ಮಾಡ್ತೀವಿ, ಹೊಸ ಉದ್ಯೋಗ ಕ್ರಿಯೇಟ್ ಮಾಡ್ತೀವಿ ಅಂತ ಕೂಡ ಎಲ್ಲ ಚಾನಲ್ ಕೂಡ ಬಿತ್ತನೆ ಆಯಿತು. ಸೊ ಹಿಂದೆಂದೂ ಇರದಿರುವಂಥ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದು ಕೂಡ ಸತ್ಯ ಆಗಿದೆ. ಈ ಬರಲಿರೋ ದಿನಗಳಲ್ಲಿ ಹೊಸ ಪೋಸ್ಟ್ಗಳ ಆಯ್ಕೆ ಆಗೋದು, ಹೊಸ ಪೋಸ್ಟ್ಗಳ ನೇಮಕಾತಿ ಮತ್ತು ಈ ಥರವಾದಂತಹ ಒಂದು ಉದ್ಯೋಗ ಅವಕಾಶಗಳು ಮತ್ತು ಆಸ್ತಿ ಖರೀದಿಗಳು ಯಾರೆಲ್ಲ ಮನೆ ಮಾಡ್ಕೋಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಯಾಕೆ ಮನೆ ಒಂದು ಮಾಡಬೇಕು ಅಂತಿದ್ದಾರೆ, ಜಮೀನು ಖರೀದಿಸಬೇಕು ಅಂತಿದ್ದಾರೆ, ಅಂಥವ್ರಿಗೆಲ್ಲೂ ಕೂಡ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಕಾರಣ ಏನಂದರೆ ಕುಜ ಅಲ್ಲಿ ಮಂತ್ರಿಯಾಗಿರ್ತಾನೆ, ಭೂಮಿ ನಿಮಿತ್ತವಾದ ಕೆಲಸಗಳನ್ನು ಸುಗಮವಾಗುವಂಥದ್ದು. ಅದಲ್ಲದೆ ಗುರುದೇವರು ಇರೋದರಿಂದ ಕುಜನಿಗೆ ಜ್ಞಾನ ಅಂದರೆ ಒಳ್ಳೆಯ ಒಂದು ಪ್ರಭಾವ ಬೀರುತ್ತೆ. ಕುಜನ ಎಫೆಕ್ಟ್ ಒಳ್ಳೆಯ ಇರೋದರಿಂದ ಎಲ್ಲರಿಗೂ ಒಂದು ಮನೆ ಸಿಗುವಂಥದ್ದಾಗಲಿ, ಉದ್ಯೋಗ ಸಿಗುವಂಥದ್ದಾಗಲಿ, ಮಿಲ್ಟ್ರಿಯಲ್ಲಿ, ಪ್ಯಾರಾಮಿಲ್ಟ್ರಿಯಲ್ಲಿ, ಪೊಲೀಸಲ್ಲಿ, ನ್ಯಾಯಾಂಗದಲ್ಲಿ ಒಂದು ಇರುವಂಥ ಟೆಕ್ನಾಲಜಿ ಒಂದು ಮಟ್ಟಕ್ಕೆ ಮೇಲೆ ಇರುವಂಥದ್ದು ಈ ವರ್ಷ ಮಾತ್ರ ಸಿದ್ಧಾಂತ. ಓಕೆ ಗುರುಜಿ, ಈ ಯುಗಾದಿ ಹಬ್ಬಕ್ಕೆ ನಾವು ಯಾವ ದೇವಸ್ಥಾನಕ್ಕೆ ಹೋದರೆ ಹೊಳಿತು ಅಂತ, ಯಾವ ದೇವರ ಆರಾಧನೆ ಮಾಡಬೇಕು ಅಂತ ನಾವು? ಸರಿ, ಒಳ್ಳೆಯ ಕ್ವಶನ್ನು. ಸೊ ಈ ವರ್ಷ ನಾನು ಎಲ್ಲರೂ ಸಜೆಸ್ಟ್ ಮಾಡ್ತಾ ಇರೋದೇ ಅಂಗಾರಕ ಮಂತ್ರಿ ಆಗಿರೋದ್ರಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ರಿ, ನಾಗಶರಣನಾಗಿರಿ, ನಾಗ ಆರಾಧನೆ ಮಾಡ್ಕೊಳ್ಳಿ. ಅದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೆಚ್ಚು ವಿಸಿಟ್ ಕೊಡ್ತಾ ಹೋಗಿ. ಯಾಕಂದರೆ ಸುಬ್ರಹ್ಮಣ್ಯ ಅಂದರೆ ಭೂಮಿ, ವಾಹನ ಯಾರ್ಯಾರಿಗೂ ಬೇಕು ಅಥವಾ ವಾಹನಗಳಲ್ಲಿ ಸುಬ್ರಹ್ಮಣ್ಯನ ಅಂದ್ರೆ ಒಂದು ಸಂಸಾರ, ಕುಟುಂಬ, ಮತ್ತು ನಾಗ ಅಂತಂದ್ರೆ ವಂಶೋದ್ಧಾರಕ ಮತ್ತು ಮಕ್ಕಳಿಗೆ ಜ್ಞಾನ ಕೊಡೋದಾಗಲಿ, ಸಂಸಾರದಲ್ಲಿ ಸುಖ ಶಾಂತಿ ಕೊಡುವಂಥವನೇ ನಾಗ, ಧನ ಸಂಪತ್ತನ್ನು ಕೊಡುವಂಥವನೇ ನಾಗ. ಯಾವಾಗ ನಾಗಾರಾಧನೆ, ಸುಬ್ರಹ್ಮಣ್ಯ ಆರಾಧನೆ ನೀವು ಮಾಡ್ಕೊಂಡು ಹೋಗ್ತಿರೋ ಆವಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಮತ್ತು ನೀವು ಮಾಡುವಂಥ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ. ಯಾವಾಗ ಸುಬ್ರಹ್ಮಣ್ಯ ನಾಗ ಅನ್ನೋದು ನಾಗ ಅಪರಾಧ ಅಂತ ಆಗುತ್ತೋ ಅವ್ರು ಈ ಜನ್ಮದಲ್ಲೆಲ್ಲ 10 ಜನ್ಮದಲ್ಲಿ ಅವ್ರ ಜೀವಮಾನ ಪರ್ಯಂತ ಏನೇ ಮಾಡಿದ್ರೂ ಕೂಡ ಫಲ ಸಿಗಲ್ಲ. ಅದಕ್ಕೆ ನಾಗನ ವಿಷಯದ ಬಂದಾಗ ಕಟ್ಟುನಿಟ್ಟಾಗಿರಿ, ಧರ್ಮದಿಂದರಿ ನಾಗಾರಾಧನೆ ಮತ್ತು ಸುಬ್ರಹ್ಮಣ್ಯ ಆರಾಧನೆ ಈ ವರ್ಷ ಪ್ರಮುಖವಾದಂಥದ್ದು. ಓಕೆ ಗುರುಜಿ, ನೋಡಿ ಇವಾಗ ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದೇ ಒಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ರಾಜಕೀಯ ವಿಚಾರದಲ್ಲಿ ಬದಲಾವಣೆ ಆಗತ್ತೆ. CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಇಳಿತಾರೆ, DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹ ಒಂದು ಚರ್ಚೆ ಸಾಕಷ್ಟು ಆಗ್ತಾ ಇದೆ. ಬದಲಾವಣೆ ಆಗಬಹುದಾ, ನಿರೀಕ್ಷೆಗಳು ಮಾಡಬಹುದಾ ಅಂತ? ಸತ್ಯ, ಖಂಡಿತವಾಗ್ಲೂ ಇದು ಕರ್ನಾಟಕದ ಒಂದೇ ಅಂತಲ್ಲ, ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನಾವು ಹೇಳಿರುವಂಥ ಸ್ಲೋಗನ್ ಏನಂದರೆ ಅಧಿಕಾರ ಬದಲಾವಣೆ ಆಗುತ್ತೆ, ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾವಣೆ ಆಗುತ್ತೆ, ಕರ್ಮಕಾಂಡ ಬಹಿರಂಗ ಆಗುತ್ತೆ ಅಂತ ನಾವು ಜನವರಿಯಲ್ಲೇ ಸ್ಪಷ್ಟವಾಗಿ ಹೇಳಿದ್ವಿ. ಅಧಿಕಾರ ಬದಲಾವಣೆ ಕೇವಲ ಕರ್ನಾಟಕದ ಒಂದೇ ಅಂತಲ್ಲ, ಎಷ್ಟೋ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಬ್ರ್ಯಾಂಡ್ ಛಾಪ್ ಮಾಡ್ಕೊಂಡು ಬಂದಿರ್ತಾರೋ ಅವರೆಲ್ಲ ಕೂಡ ಅಧಿಕಾರ ಬದಲಾವಣೆ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬದಲಾವಣೆ ಆಗುತ್ತೆ. ಅದಲ್ಲದೆ ನಾವು ನೋಡ್ಬೋದು ಕೆಲವೊಂದು ಧರ್ಮಗಳಲ್ಲಿ, ಧರ್ಮ ಸಂಸ್ಥೆಗಳಲ್ಲಿ ಅವರೇ ಒಂದು ಅಧಿಕಾರ ಚಲಾಯಿಸ್ಕೊಂಡು ಬಂದಿರ್ತಾರೆ, ಅಂಥದ್ದು ಕೂಡ ಅಧಿಕಾರ ಬದಲಾವಣೆ ಆಗುವಂತಹ ಒಂದು ಚಾನ್ಸಸ್ಸು 100ಕ್ಕೆ 100ರಷ್ಟಿದೆ. ಯಾಕೆಂದರೆ ಇದೊಂದು ಪ್ರಿಡಿಕ್ಷನ್ ನಾನು ಈಗಲ್ಲ, ಒಂದು ಲೋಕಲ್ ಚಾನಲ್, ಒಂದು ಪ್ರಾದೇಶಿಕ ಚಾನಲಲ್ಲಿ 2025 ನವಂಬರಲ್ಲಿ ಡೆಡ್ಲೈನ್ ಕೊಟ್ಟು ಇಲ್ಲಿಂದ ಅಧಿಕಾರ ಬದಲಾವಣೆ ಶುರು ಅಂತ ಹೇಳ್ತೀವಿ. ಸೊ ಅದಂಗೆ ಇವಾಗ ನೋಡ್ತಾ ಇರಬೇಕು, ನವಂಬರ್ ಎಂಡಿಂದ ಶುರು ಆದಂಥದ್ದು ಟ್ರಿಗ್ಗರು ಈ ಜನವರಿಯಿಂದ ಎಲ್ಲ ಅಧಿಕಾರಗಳು ಬದಲಾವಣೆಗೆ ನಾವು ಹೇರಳವಾಗಿ ಕಾಣ್ತಾ ಇದ್ದೀವಿ. ಸೊ ಇದು ಈ ವರ್ಷದ ಸ್ಪೆಷಾಲಿಟಿ. ಓಕೆ ಗುರುಜಿ, ನಿಮ್ಮ ಆಶ್ರಮದಲ್ಲಿ ಯುಗಾದಿ ಹಬ್ಬಕ್ಕೆ ಯಾವ ರೀತಿಯಾದಂತಹ ಹೋಮ ಹವನಗಳು ನಡೆಯುತ್ತೆ? ಅದರ ಜೊತೆಗೆ ನಿಮ್ಮ ಅನುಯಾಯಿಗಳಿಗೆ ಮತ್ತೆ ನಿಮ್ಮ ಶಿಷ್ಯಂದರಿಗೆ, ನಿಮ್ಮನ್ನ ಫಾಲೋ ಮಾಡುವಂಥವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಮ್ಮ ಇದು ಆಶ್ರಮದಲ್ಲೇ ಮೂಲ ಒಂದು ದೇವತೆ ಅಂದರೆ ಸುಬ್ರಹ್ಮಣ್ಯ ಮತ್ತು ವಾಸುಕಿ ನಾಗಾರಾಧನೆ ತುಂಬಾ ನಮ್ಮ ಆಶ್ರಮ ನಡೆಯುವಂಥದ್ದು. ಸೊ ನಾವು ಪ್ರತಿ ಅಮಾವಾಸ್ಯೆ ಕೂಡ ಈ ಒಂದು ವಾಸುಕಿ ಸುಬ್ರಹ್ಮಣ್ಯ ಯಾಗನ ನಡೆಸ್ತಾನೆ ಹೋಗ್ತೇವೆ. ಸುಬ್ರಹ್ಮಣ್ಯ ಆರಾಧನೆ, ನಾಗಾರಾಧನೆ ಪ್ರಮುಖವಾದದ್ದು. ಇನ್ನು ವಿಶೇಷವಾಗಿ ನನ್ನ ಅನುಯಾಯಿಗಳಿಗೆ ನಾನು ಒಂದು ಫಾಲೋವರ್ಸ್ಗೆ ಏನು ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ಇದನ್ನು ಪದೇ ಎಲ್ಲ ನನ್ನ ಸೆಷನಲ್ಲಿ ಇದನ್ನು ಹೇಳ್ತಾ ಇದ್ದೀನಿ, ಇವಾಗ ಮತ್ತೆ ಅದು ರಿಪೀಟ್ ಮಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಮಕ್ಕಳೇ ತಂದೆ ತಾಯಿಯನ್ನು ಸಾಯಿಸೋದಾಗಲಿ, ಮಕ್ಕಳುಗಳೇ ಒಂದು ಬೆಂಕಿ ಹಚ್ಚೋದಾಗಲಿ, ಕಾನೂನಲ್ಲಿ ಸಿಕ್ಸ್ಕೊಳ್ಳೋದಾಗಲಿ, ಈ ಥರ ಮಕ್ಕಳುಗಳಿಂದಲೇ ತಂದೆ ತಾಯಿಗೆ ತೊಂದರೆ ಆಗ್ತಾಯಿದೆ. ಸೊ ಎಲ್ಲರಿಗೂ ಹೇಳೋದಷ್ಟೇ, ಎಲ್ಲ ಒಂದು ಮಕ್ಕಳುಗಳಿಗೆ, ಎಲ್ಲ ಒಂದು ಜನಗಳು ಹೇಳೋದಷ್ಟೇ,
ನಿಜವಾದ ದೇವರು ಅಂತ ನಿಮ್ಮ ಕಣ್ಣೆದುರಿಗೆ ಕಾಣೋಂಗಿದ್ದರೆ, ನಿಜವಾದ ದೇವರು ಅಂತ ಭೂಮಿ ಮೇಲಿದ್ದರೆ ಅದು ತಂದೆ ತಾಯಿ ಮತ್ತು ಗುರು ಮಾತ್ರ. ತಂದೆ ತಾಯಿನ ಬಿಟ್ಟು ತಂದೆ ತಾಯಿನ ಗೌರವಿಸಿದನೆ ತಂದೆ ತಾಯಿಗೆ ಹಾನಿ ಮಾಡಿ ಯಾವುದೋ ಒಂದು ದೇವರ ಹಿಂದೆ ಹೋಗ್ತೀವಿ ಅಂದರೆ ದೇವರಾಣೆಗೂ ಯಾವ ದೇವರು ನಿಮ್ಮ ಕೈ ಹಿಡಿಯಲ್ಲ. ತಂದೆ ತಾಯಿನೇ ದೇವರು. ತಂದೆ ತಾಯಿ ಫಾಲೋ ಅಪ್ ಮಾಡಿ, ಗುರುವಿಗೆ ಗೌರವ ಕೊಡಿ. ತಂದೆ ತಾಯಿ ಏನೇ ಅವ್ರು ಎಷ್ಟೇ ನಿಮಗೆ ಒಂದು ಅವಕ್ಕೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕೆಟ್ಟದಂತ ಬಯಸಲ್ಲ. ಅದು ಏನೋ ಕರ್ಮಾನುಸಾರ ಆದದ್ದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ತಂದೆ ತಾಯಿನ ನಿಂದನೆ ಮಾಡೋದು ಸರಿಯಲ್ಲ. ಸೊ ತಂದೆ ತಾಯಿನೇ ಪ್ರಮುಖ, ಗುರುನೂ ಪ್ರಮುಖ. ಇವು ಮೂರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ಒಂದೇ ವರ್ಷ ಅಲ್ಲ, ಎಲ್ಲ ವರ್ಷಗಳು ಸಕ್ಸಸ್ಸು. ಓಕೆ ಗುರುಜಿ, ಇವತ್ತಿನ ದಿನದಲ್ಲಿ ನೀವು ಯುಗಾದಿ ಹಬ್ಬದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗ್ಬೋದು. ಅವರ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕರೆ ಮಾಡಿ ನೀವು ನೇರವಾಗಿ ಭೇಟಿಯಾಗ್ಬೋದು. ಅದೇ ರೀತಿಯಾಗಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅವರ ಆ್ಯಪ್ ಇದೆ, ರಾಜ ಋಷಿ ಗುರುಜಿಯವರ ಆ್ಯಪ್ ಇದೆ. ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ನೀವು ಕಲೆ ಹಾಕ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.